ಕೃಷ್ಣಾ ಭಾಗ್ಯ ಜಲ ನಿಗಮದ ಹಿನ್ನೀರಿನಲ್ಲಿ ಮುಳುಗಡೆಯಾದಂಥ ಸಂತ್ರಸ್ತರಿಗೆ ಏನು ಬಾಗಲಕೋಟೆಯಲ್ಲಿ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಕೇಂದ್ರದ ಒಂದು BTD ಅಧಿಕಾರಿಗಳ ಕಚೇರಿ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು ಈ ಕಚೇರಿಗೆ ಸಾಕಷ್ಟು ಏನು ನಿವೇಶನ ಹಂಚುವ ವಿಚಾರದಲ್ಲಾಗಿರ್ಬೋದು ಮತ್ತು ನಿವೇಶನದ ಹಣ ಬರೋ ವಿಚಾರದಲ್ಲಾಗಿರ್ಬೋದು ಸಾಕಷ್ಟು ಮಧ್ಯವರ್ತಿಗಳ ಹಾವಳಿ ಇರೋದ್ರಿಂದ ಇಲ್ಲಿ ಏನು ಒಂದು ಜಾತ್ರೆಯ ಸನ್ನಿವೇಶ ಕಂಡು ಬರ್ತಾ ಇತ್ತು. ಹೀಗಾಗಿ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಜೊತೆಗೆ ಇಲ್ಲಿ ಯಾವುದೇ ಒಂದು ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗ್ತಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿನ ಏನು ಸಾಕಷ್ಟು ಒಂದು ನಿವೇಶನ ಬೇಕು ಅನ್ನೋರಾಗಲಿ ಮತ್ತು ಬೇರೆ ಬೇರೆ ಹಣಕಾಸಿನ ವ್ಯವಹಾರಗಳು ಇರೋದರಿಂದ ಸಾಕಷ್ಟು ಸಂತ್ರಸ್ತರಿಗೆ ನ್ಯಾಯ ಸಿಗ್ತಿರಲಿಲ್ಲ. ಹೀಗಾಗಿಯೇ ಇವತ್ತಿನ ದಿನ ಏನು ಈ ಪುನರ್ವಸತಿ ಮತ್ತು ಪುನರ್ನಿರ್ಮಾಣದ ಅಧಿಕಾರಿಗಳು ಇವತ್ತಿನ ದಿನ ಈ ಆಫೀಸ್ಗೆ ಒಬ್ಬರು ಪೊಲೀಸರನ್ನ ನಿಯೋಜನೆ ಮಾಡೋದ್ರ ಜೊತೆಗೇ ಇಲ್ಲಿ ಯಾವುದು ಒಂದು ಏಜೆಂಟ್ರ ಹಾವಳಿ ಆಗಬಾರ್ದು, ನಿಜವಾದ ಸಂತ್ರಸ್ತರಿಗೆ ಮಾತ್ರ ಇಲ್ಲಿ ಒಳಗಡೆ ಹೋಗಿ ಅವರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಒಂದು ಅನುಕೂಲ ಆಗಲಿ ಅಂತಾನೆ ಈ ಪೊಲೀಸರು ನೇಮಕ ಮಾಡಿ ಯಾವುದೇ ಒಂದು ಏಜೆಂಟ್ರ ಹಾವಳಿ ತಪ್ಪಿಸಲಿಕ್ಕೆ ಒಂದು ವಿಶೇಷವಾದಂಥ ಕೆಲಸ ಮಾಡಿದ್ದಾರೆ. ಇದಕ್ಕೆ ಸಂತ್ರಸ್ತರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಕೃಷ್ಣಾ ಭಾಗ್ಯ ಜಲ ನಿಗಮದ ಹಿನ್ನೀರಿನಲ್ಲಿ ಮುಳುಗಡೆಯಾದಂಥ ಸಂತ್ರಸ್ತರಿಗೆ ಏನು ಬಾಗಲಕೋಟೆಯಲ್ಲಿ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಕೇಂದ್ರದ ಒಂದು BTD ಅಧಿಕಾರಿಗಳ ಕಚೇರಿ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು ಈ ಕಚೇರಿಗೆ ಸಾಕಷ್ಟು ಏನು ನಿವೇಶನ ಹಂಚುವ ವಿಚಾರದಲ್ಲಾಗಿರ್ಬೋದು ಮತ್ತು ನಿವೇಶನದ ಹಣ ಬರೋ ವಿಚಾರದಲ್ಲಾಗಿರ್ಬೋದು ಸಾಕಷ್ಟು ಮಧ್ಯವರ್ತಿಗಳ ಹಾವಳಿ ಇರೋದ್ರಿಂದ ಇಲ್ಲಿ ಏನು ಒಂದು ಜಾತ್ರೆಯ ಸನ್ನಿವೇಶ ಕಂಡು ಬರ್ತಾ ಇತ್ತು. ಹೀಗಾಗಿ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಜೊತೆಗೆ ಇಲ್ಲಿ ಯಾವುದೇ ಒಂದು ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗ್ತಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿನ ಏನು ಸಾಕಷ್ಟು ಒಂದು ನಿವೇಶನ ಬೇಕು ಅನ್ನೋರಾಗಲಿ ಮತ್ತು ಬೇರೆ ಬೇರೆ ಹಣಕಾಸಿನ ವ್ಯವಹಾರಗಳು ಇರೋದರಿಂದ ಸಾಕಷ್ಟು ಸಂತ್ರಸ್ತರಿಗೆ ನ್ಯಾಯ ಸಿಗ್ತಿರಲಿಲ್ಲ. ಹೀಗಾಗಿಯೇ ಇವತ್ತಿನ ದಿನ ಏನು ಈ ಪುನರ್ವಸತಿ ಮತ್ತು ಪುನರ್ನಿರ್ಮಾಣದ ಅಧಿಕಾರಿಗಳು ಇವತ್ತಿನ ದಿನ ಈ ಆಫೀಸ್ಗೆ ಒಬ್ಬರು ಪೊಲೀಸರನ್ನ ನಿಯೋಜನೆ ಮಾಡೋದ್ರ ಜೊತೆಗೇ ಇಲ್ಲಿ ಯಾವುದು ಒಂದು ಏಜೆಂಟ್ರ ಹಾವಳಿ ಆಗಬಾರ್ದು, ನಿಜವಾದ ಸಂತ್ರಸ್ತರಿಗೆ ಮಾತ್ರ ಇಲ್ಲಿ ಒಳಗಡೆ ಹೋಗಿ ಅವರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಒಂದು ಅನುಕೂಲ ಆಗಲಿ ಅಂತಾನೆ ಈ ಪೊಲೀಸರು ನೇಮಕ ಮಾಡಿ ಯಾವುದೇ ಒಂದು ಏಜೆಂಟ್ರ ಹಾವಳಿ ತಪ್ಪಿಸಲಿಕ್ಕೆ ಒಂದು ವಿಶೇಷವಾದಂಥ ಕೆಲಸ ಮಾಡಿದ್ದಾರೆ. ಇದಕ್ಕೆ ಸಂತ್ರಸ್ತರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಕೃಷ್ಣಾ ಭಾಗ್ಯ ಜಲ ನಿಗಮದ ಹಿನ್ನೀರಿನಲ್ಲಿ ಮುಳುಗಡೆಯಾದಂಥ ಸಂತ್ರಸ್ತರಿಗೆ ಏನು ಬಾಗಲಕೋಟೆಯಲ್ಲಿ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಕೇಂದ್ರದ ಒಂದು BTD ಅಧಿಕಾರಿಗಳ ಕಚೇರಿ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು ಈ ಕಚೇರಿಗೆ ಸಾಕಷ್ಟು ಏನು ನಿವೇಶನ ಹಂಚುವ ವಿಚಾರದಲ್ಲಾಗಿರ್ಬೋದು ಮತ್ತು ನಿವೇಶನದ ಹಣ ಬರೋ ವಿಚಾರದಲ್ಲಾಗಿರ್ಬೋದು ಸಾಕಷ್ಟು ಮಧ್ಯವರ್ತಿಗಳ ಹಾವಳಿ ಇರೋದ್ರಿಂದ ಇಲ್ಲಿ ಏನು ಒಂದು ಜಾತ್ರೆಯ ಸನ್ನಿವೇಶ ಕಂಡು ಬರ್ತಾ ಇತ್ತು. ಹೀಗಾಗಿ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಜೊತೆಗೆ ಇಲ್ಲಿ ಯಾವುದೇ ಒಂದು ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗ್ತಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿನ ಏನು ಸಾಕಷ್ಟು ಒಂದು ನಿವೇಶನ ಬೇಕು ಅನ್ನೋರಾಗಲಿ ಮತ್ತು ಬೇರೆ ಬೇರೆ ಹಣಕಾಸಿನ ವ್ಯವಹಾರಗಳು ಇರೋದರಿಂದ ಸಾಕಷ್ಟು ಸಂತ್ರಸ್ತರಿಗೆ ನ್ಯಾಯ ಸಿಗ್ತಿರಲಿಲ್ಲ. ಹೀಗಾಗಿಯೇ ಇವತ್ತಿನ ದಿನ ಏನು ಈ ಪುನರ್ವಸತಿ ಮತ್ತು ಪುನರ್ನಿರ್ಮಾಣದ ಅಧಿಕಾರಿಗಳು ಇವತ್ತಿನ ದಿನ ಈ ಆಫೀಸ್ಗೆ ಒಬ್ಬರು ಪೊಲೀಸರನ್ನ ನಿಯೋಜನೆ ಮಾಡೋದ್ರ ಜೊತೆಗೇ ಇಲ್ಲಿ ಯಾವುದು ಒಂದು ಏಜೆಂಟ್ರ ಹಾವಳಿ ಆಗಬಾರ್ದು, ನಿಜವಾದ ಸಂತ್ರಸ್ತರಿಗೆ ಮಾತ್ರ ಇಲ್ಲಿ ಒಳಗಡೆ ಹೋಗಿ ಅವರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಒಂದು ಅನುಕೂಲ ಆಗಲಿ ಅಂತಾನೆ ಈ ಪೊಲೀಸರು ನೇಮಕ ಮಾಡಿ ಯಾವುದೇ ಒಂದು ಏಜೆಂಟ್ರ ಹಾವಳಿ ತಪ್ಪಿಸಲಿಕ್ಕೆ ಒಂದು ವಿಶೇಷವಾದಂಥ ಕೆಲಸ ಮಾಡಿದ್ದಾರೆ. ಇದಕ್ಕೆ ಸಂತ್ರಸ್ತರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಕೃಷ್ಣಾ ಭಾಗ್ಯ ಜಲ ನಿಗಮದ ಹಿನ್ನೀರಿನಲ್ಲಿ ಮುಳುಗಡೆಯಾದಂಥ ಸಂತ್ರಸ್ತರಿಗೆ ಏನು ಬಾಗಲಕೋಟೆಯಲ್ಲಿ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಕೇಂದ್ರದ ಒಂದು BTD ಅಧಿಕಾರಿಗಳ ಕಚೇರಿ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು ಈ ಕಚೇರಿಗೆ ಸಾಕಷ್ಟು ಏನು ನಿವೇಶನ ಹಂಚುವ ವಿಚಾರದಲ್ಲಾಗಿರ್ಬೋದು ಮತ್ತು ನಿವೇಶನದ ಹಣ ಬರೋ ವಿಚಾರದಲ್ಲಾಗಿರ್ಬೋದು ಸಾಕಷ್ಟು ಮಧ್ಯವರ್ತಿಗಳ ಹಾವಳಿ ಇರೋದ್ರಿಂದ ಇಲ್ಲಿ ಏನು ಒಂದು ಜಾತ್ರೆಯ ಸನ್ನಿವೇಶ ಕಂಡು ಬರ್ತಾ ಇತ್ತು. ಹೀಗಾಗಿ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಜೊತೆಗೆ ಇಲ್ಲಿ ಯಾವುದೇ ಒಂದು ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗ್ತಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿನ ಏನು ಸಾಕಷ್ಟು ಒಂದು ನಿವೇಶನ ಬೇಕು ಅನ್ನೋರಾಗಲಿ ಮತ್ತು ಬೇರೆ ಬೇರೆ ಹಣಕಾಸಿನ ವ್ಯವಹಾರಗಳು ಇರೋದರಿಂದ ಸಾಕಷ್ಟು ಸಂತ್ರಸ್ತರಿಗೆ ನ್ಯಾಯ ಸಿಗ್ತಿರಲಿಲ್ಲ. ಹೀಗಾಗಿಯೇ ಇವತ್ತಿನ ದಿನ ಏನು ಈ ಪುನರ್ವಸತಿ ಮತ್ತು ಪುನರ್ನಿರ್ಮಾಣದ ಅಧಿಕಾರಿಗಳು ಇವತ್ತಿನ ದಿನ ಈ ಆಫೀಸ್ಗೆ ಒಬ್ಬರು ಪೊಲೀಸರನ್ನ ನಿಯೋಜನೆ ಮಾಡೋದ್ರ ಜೊತೆಗೇ ಇಲ್ಲಿ ಯಾವುದು ಒಂದು ಏಜೆಂಟ್ರ ಹಾವಳಿ ಆಗಬಾರ್ದು, ನಿಜವಾದ ಸಂತ್ರಸ್ತರಿಗೆ ಮಾತ್ರ ಇಲ್ಲಿ ಒಳಗಡೆ ಹೋಗಿ ಅವರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಒಂದು ಅನುಕೂಲ ಆಗಲಿ ಅಂತಾನೆ ಈ ಪೊಲೀಸರು ನೇಮಕ ಮಾಡಿ ಯಾವುದೇ ಒಂದು ಏಜೆಂಟ್ರ ಹಾವಳಿ ತಪ್ಪಿಸಲಿಕ್ಕೆ ಒಂದು ವಿಶೇಷವಾದಂಥ ಕೆಲಸ ಮಾಡಿದ್ದಾರೆ. ಇದಕ್ಕೆ ಸಂತ್ರಸ್ತರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.
ಕೃಷ್ಣಾ ಭಾಗ್ಯ ಜಲ ನಿಗಮದ ಹಿನ್ನೀರಿನಲ್ಲಿ ಮುಳುಗಡೆಯಾದಂಥ ಸಂತ್ರಸ್ತರಿಗೆ ಏನು ಬಾಗಲಕೋಟೆಯಲ್ಲಿ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಕೇಂದ್ರದ ಒಂದು BTD ಅಧಿಕಾರಿಗಳ ಕಚೇರಿ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು ಈ ಕಚೇರಿಗೆ ಸಾಕಷ್ಟು ಏನು ನಿವೇಶನ ಹಂಚುವ ವಿಚಾರದಲ್ಲಾಗಿರ್ಬೋದು ಮತ್ತು ನಿವೇಶನದ ಹಣ ಬರೋ ವಿಚಾರದಲ್ಲಾಗಿರ್ಬೋದು ಸಾಕಷ್ಟು ಮಧ್ಯವರ್ತಿಗಳ ಹಾವಳಿ ಇರೋದ್ರಿಂದ ಇಲ್ಲಿ ಏನು ಒಂದು ಜಾತ್ರೆಯ ಸನ್ನಿವೇಶ ಕಂಡು ಬರ್ತಾ ಇತ್ತು. ಹೀಗಾಗಿ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಜೊತೆಗೆ ಇಲ್ಲಿ ಯಾವುದೇ ಒಂದು ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗ್ತಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿನ ಏನು ಸಾಕಷ್ಟು ಒಂದು ನಿವೇಶನ ಬೇಕು ಅನ್ನೋರಾಗಲಿ ಮತ್ತು ಬೇರೆ ಬೇರೆ ಹಣಕಾಸಿನ ವ್ಯವಹಾರಗಳು ಇರೋದರಿಂದ ಸಾಕಷ್ಟು ಸಂತ್ರಸ್ತರಿಗೆ ನ್ಯಾಯ ಸಿಗ್ತಿರಲಿಲ್ಲ. ಹೀಗಾಗಿಯೇ ಇವತ್ತಿನ ದಿನ ಏನು ಈ ಪುನರ್ವಸತಿ ಮತ್ತು ಪುನರ್ನಿರ್ಮಾಣದ ಅಧಿಕಾರಿಗಳು ಇವತ್ತಿನ ದಿನ ಈ ಆಫೀಸ್ಗೆ ಒಬ್ಬರು ಪೊಲೀಸರನ್ನ ನಿಯೋಜನೆ ಮಾಡೋದ್ರ ಜೊತೆಗೇ ಇಲ್ಲಿ ಯಾವುದು ಒಂದು ಏಜೆಂಟ್ರ ಹಾವಳಿ ಆಗಬಾರ್ದು, ನಿಜವಾದ ಸಂತ್ರಸ್ತರಿಗೆ ಮಾತ್ರ ಇಲ್ಲಿ ಒಳಗಡೆ ಹೋಗಿ ಅವರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಒಂದು ಅನುಕೂಲ ಆಗಲಿ ಅಂತಾನೆ ಈ ಪೊಲೀಸರು ನೇಮಕ ಮಾಡಿ ಯಾವುದೇ ಒಂದು ಏಜೆಂಟ್ರ ಹಾವಳಿ ತಪ್ಪಿಸಲಿಕ್ಕೆ ಒಂದು ವಿಶೇಷವಾದಂಥ ಕೆಲಸ ಮಾಡಿದ್ದಾರೆ. ಇದಕ್ಕೆ ಸಂತ್ರಸ್ತರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಕೃಷ್ಣಾ ಭಾಗ್ಯ ಜಲ ನಿಗಮದ ಹಿನ್ನೀರಿನಲ್ಲಿ ಮುಳುಗಡೆಯಾದಂಥ ಸಂತ್ರಸ್ತರಿಗೆ ಏನು ಬಾಗಲಕೋಟೆಯಲ್ಲಿ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಕೇಂದ್ರದ ಒಂದು BTD ಅಧಿಕಾರಿಗಳ ಕಚೇರಿ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು ಈ ಕಚೇರಿಗೆ ಸಾಕಷ್ಟು ಏನು ನಿವೇಶನ ಹಂಚುವ ವಿಚಾರದಲ್ಲಾಗಿರ್ಬೋದು ಮತ್ತು ನಿವೇಶನದ ಹಣ ಬರೋ ವಿಚಾರದಲ್ಲಾಗಿರ್ಬೋದು ಸಾಕಷ್ಟು ಮಧ್ಯವರ್ತಿಗಳ ಹಾವಳಿ ಇರೋದ್ರಿಂದ ಇಲ್ಲಿ ಏನು ಒಂದು ಜಾತ್ರೆಯ ಸನ್ನಿವೇಶ ಕಂಡು ಬರ್ತಾ ಇತ್ತು. ಹೀಗಾಗಿ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಜೊತೆಗೆ ಇಲ್ಲಿ ಯಾವುದೇ ಒಂದು ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗ್ತಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿನ ಏನು ಸಾಕಷ್ಟು ಒಂದು ನಿವೇಶನ ಬೇಕು ಅನ್ನೋರಾಗಲಿ ಮತ್ತು ಬೇರೆ ಬೇರೆ ಹಣಕಾಸಿನ ವ್ಯವಹಾರಗಳು ಇರೋದರಿಂದ ಸಾಕಷ್ಟು ಸಂತ್ರಸ್ತರಿಗೆ ನ್ಯಾಯ ಸಿಗ್ತಿರಲಿಲ್ಲ. ಹೀಗಾಗಿಯೇ ಇವತ್ತಿನ ದಿನ ಏನು ಈ ಪುನರ್ವಸತಿ ಮತ್ತು ಪುನರ್ನಿರ್ಮಾಣದ ಅಧಿಕಾರಿಗಳು ಇವತ್ತಿನ ದಿನ ಈ ಆಫೀಸ್ಗೆ ಒಬ್ಬರು ಪೊಲೀಸರನ್ನ ನಿಯೋಜನೆ ಮಾಡೋದ್ರ ಜೊತೆಗೇ ಇಲ್ಲಿ ಯಾವುದು ಒಂದು ಏಜೆಂಟ್ರ ಹಾವಳಿ ಆಗಬಾರ್ದು, ನಿಜವಾದ ಸಂತ್ರಸ್ತರಿಗೆ ಮಾತ್ರ ಇಲ್ಲಿ ಒಳಗಡೆ ಹೋಗಿ ಅವರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಒಂದು ಅನುಕೂಲ ಆಗಲಿ ಅಂತಾನೆ ಈ ಪೊಲೀಸರು ನೇಮಕ ಮಾಡಿ ಯಾವುದೇ ಒಂದು ಏಜೆಂಟ್ರ ಹಾವಳಿ ತಪ್ಪಿಸಲಿಕ್ಕೆ ಒಂದು ವಿಶೇಷವಾದಂಥ ಕೆಲಸ ಮಾಡಿದ್ದಾರೆ. ಇದಕ್ಕೆ ಸಂತ್ರಸ್ತರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಕೃಷ್ಣಾ ಭಾಗ್ಯ ಜಲ ನಿಗಮದ ಹಿನ್ನೀರಿನಲ್ಲಿ ಮುಳುಗಡೆಯಾದಂಥ ಸಂತ್ರಸ್ತರಿಗೆ ಏನು ಬಾಗಲಕೋಟೆಯಲ್ಲಿ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಕೇಂದ್ರದ ಒಂದು BTD ಅಧಿಕಾರಿಗಳ ಕಚೇರಿ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು ಈ ಕಚೇರಿಗೆ ಸಾಕಷ್ಟು ಏನು ನಿವೇಶನ ಹಂಚುವ ವಿಚಾರದಲ್ಲಾಗಿರ್ಬೋದು ಮತ್ತು ನಿವೇಶನದ ಹಣ ಬರೋ ವಿಚಾರದಲ್ಲಾಗಿರ್ಬೋದು ಸಾಕಷ್ಟು ಮಧ್ಯವರ್ತಿಗಳ ಹಾವಳಿ ಇರೋದ್ರಿಂದ ಇಲ್ಲಿ ಏನು ಒಂದು ಜಾತ್ರೆಯ ಸನ್ನಿವೇಶ ಕಂಡು ಬರ್ತಾ ಇತ್ತು. ಹೀಗಾಗಿ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಜೊತೆಗೆ ಇಲ್ಲಿ ಯಾವುದೇ ಒಂದು ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗ್ತಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿನ ಏನು ಸಾಕಷ್ಟು ಒಂದು ನಿವೇಶನ ಬೇಕು ಅನ್ನೋರಾಗಲಿ ಮತ್ತು ಬೇರೆ ಬೇರೆ ಹಣಕಾಸಿನ ವ್ಯವಹಾರಗಳು ಇರೋದರಿಂದ ಸಾಕಷ್ಟು ಸಂತ್ರಸ್ತರಿಗೆ ನ್ಯಾಯ ಸಿಗ್ತಿರಲಿಲ್ಲ. ಹೀಗಾಗಿಯೇ ಇವತ್ತಿನ ದಿನ ಏನು ಈ ಪುನರ್ವಸತಿ ಮತ್ತು ಪುನರ್ನಿರ್ಮಾಣದ ಅಧಿಕಾರಿಗಳು ಇವತ್ತಿನ ದಿನ ಈ ಆಫೀಸ್ಗೆ ಒಬ್ಬರು ಪೊಲೀಸರನ್ನ ನಿಯೋಜನೆ ಮಾಡೋದ್ರ ಜೊತೆಗೇ ಇಲ್ಲಿ ಯಾವುದು ಒಂದು ಏಜೆಂಟ್ರ ಹಾವಳಿ ಆಗಬಾರ್ದು, ನಿಜವಾದ ಸಂತ್ರಸ್ತರಿಗೆ ಮಾತ್ರ ಇಲ್ಲಿ ಒಳಗಡೆ ಹೋಗಿ ಅವರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಒಂದು ಅನುಕೂಲ ಆಗಲಿ ಅಂತಾನೆ ಈ ಪೊಲೀಸರು ನೇಮಕ ಮಾಡಿ ಯಾವುದೇ ಒಂದು ಏಜೆಂಟ್ರ ಹಾವಳಿ ತಪ್ಪಿಸಲಿಕ್ಕೆ ಒಂದು ವಿಶೇಷವಾದಂಥ ಕೆಲಸ ಮಾಡಿದ್ದಾರೆ. ಇದಕ್ಕೆ ಸಂತ್ರಸ್ತರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.